ದೃಷ್ಟಿ ಅದು ಎಲ್ಲ ಆನಂದ ನೋಡಿ ದಾನಮಗ ಅನುಷ್ಠಾನ ಮಾಡಬೇಕು, ಇಲ್ಲಿ ತಪಸ್ ಮಾಡ್ಬೇಕು ನಂಗೆ ಆಸೆ ಐತಿ. ವಯಸ್ಸೆಟ್ಟು 18 ವರ್ಷದ ತರುಣಿ ದಾನಮ್ಮ. 18 ವರ್ಷ ನಾ ಹೇಳಿನಲ್ಲಿ ನಿಮಗೆ ಏನ್ರಿ, 18 ವರ್ಷದ ಹೆಣ್ಣು ಮಗಳು. ಇನ್ನು ನಾ ಇಲ್ಲಿ ಮನೆಯಾಗಿದ್ದರೆ ನನ್ನ ತಂದೆ ತಾಯಿ ನನ್ನ ಮದುವೆ ಮಾಡ್ತಾರ ತಿಳ್ಕೊಂಡು, ಮದುವೆ ಆದ್ರೆ ನಾನು ಶರಣರಿಗೆ ನೋಡೋಕ್ಕಾಗಂಗಿಲ್ಲ, ಕಲ್ಯಾಣಕ್ಕೆ ಅಂದ ಹೋಗೋಕ್ಕಾಗಂಗಿಲ್ಲ, ಮಹಾತ್ಮರನ್ನು ಕಾಣಕ್ಕಾಗಂಗಿಲ್ಲ ತಿಳ್ಕೊಂಡು ತಂದೆ ತಾಯಿಗೆ ಅಂತ ಹೇಳಾರ್ದೇನೆ ರಾತ್ರಿನೇ ತನ್ನ ಹುಟ್ಟಿ ತಗದ ಮನಿತನವನ್ನು ಬಿಟ್ಟಂದು ಬಂದಿರತಕ್ಕಂಥವ್ಳು ನೋಡ. 18 ವಯಸ್ಸಿನೊಳಗೆ ಎಂತಿಂಥ ಶಕ್ತಿ ಪಡೆದಿರ್ತಾರೆ ಅವರೆಲ್ಲ. ಭಾಳ ದೊಡ್ಡ ತಾಕತ್ತ. ನಿಮಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ ನಾನು ನಿಮಗೆ. ಇದೇ ಗುಡ್ಡಾಪುರ ದಾನಮ್ಮನೆ ನಡ್ಕೊಂತಂದ ಕಲ್ಯಾಣಕ್ಕೆಂದ ಬರುವಂಥ ಪ್ರಸಂಗದೊಳಗೆ ಇವತ್ತು ನಮ್ಮಲ್ಲಿ ಮಹಾರಾಷ್ಟ್ರದೊಳಗೆ ಮುರುಮ ತಿಳ್ಕೊಂಡು ಬರ್ತದೆ. ಊರ ಹೆಸರೇ ಮುರುಮದ ಏನ್ರಿ, ಉಮರ್ಗ ತಾಲೂಕದದು ಮುರುಮ ತಿಳ್ಕೊಂಡು ಬರ್ತದೆ. ಅವತ್ತದು ಊರಿದ್ದಿದ್ದಿಲ್ಲ ಏನ್ರಿ, ದಟ್ಟವಾಗಿರ್ತಕ್ಕಂಥ ಕಾಡಿತ್ತು. ಕಾಡಿನೊಳಗೆ ಹಿಂಗೆ ನಡ್ಕೊಂತಂದ ಬರುವುದ್ರಾಗಿಂದ ತಾಯಿ ಬೆಳಗಿನ ಜಾವ ಒಂದು 6 ಗಂಟೆ ಸಮಯ ಆಯಿತು. ದಾನಮ್ಮ ಒಬ್ಬಾಕಿನೇ ನಡ್ಕೊತ ಬರ್ಬೇಕಲ್ರ, ಯಾಕೆಂದ್ರೆ ಜೊತೆಯೊಳಗಿಂದ ಯಾರೂ ಇದ್ದಿದ್ದಿಲ್ಲ. ಒಂಟಿಯಾಗಿಂದ ತಲೆ ಮೇಗಿಂದ ಗಂಟೆ ಇಟ್ಕೊಂಡ ಬರ್ತಿದ್ಲು. ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡಲ್ಲ. ಬೆಳಗಿನ ಜಾವ 6 ಗಂಟೆ ಆಯಿತು. ಇವಳಿಗೆ ಲಿಂಗ ಪೂಜೆ ಮಾಡ್ಕೊಳ್ಳೋ ಟೈಮ್ ಆಯಿತು. ಸ್ನಾನ ಮಾಡ್ಬೇಕಂತಾಳ, ನೀರು ಎಲ್ಲಿನೂ ಕುಡ್ದಿಲ್ಲ ಏನ್ರಿ, ಒಟ್ಟು ನೀರೇ ಇಲ್ಲ. ಸ್ನಾನ ಮಾಡೋಕೆ ನೀರಿಲ್ಲ, ಕುಡಿಯಾಕೆ ನೀರಿಲ್ಲ. ಅಟ್ಟೆ ಅಲ್ಲ, ನಿಮಗೆ ಆಶ್ಚರ್ಯದ ಮಾತು ಹೇಳ್ತೇನೆ, ಲಿಂಗ ಪೂಜೆ ಮಾಡ್ಕೊಳಕ್ಕೆ ನೀರಿಲ್ಲ. ಲಿಂಗಕ್ಕೆ ನೀರು ಏರಿಲಕ್ಕೆಂದ ನೀರಿಲ್ಲ. ದಾನಮ್ಮಗ ಬೆಳಗಿನ ಜಾವ 6 ಗಂಟೆ ಸಮಯ ಆಗ್ಯದ. ಆಕೆ ನಿತ್ಯ ಪೂಜೆ ಮಾಡ್ತಕ್ಕಂಥ ಸಮಯ ಏನ್ರಿ. ಸ್ನಾನ ಮಾಡೋಕೆ ಎಲ್ಲ ಕಡೆನೂ ಕುಡಿದು ಹುಡುಕ್ತಾಳೆ, ಎಲ್ಲಿನೂ ಕುಡಿದು ನೀರು ಸಿಗಲಿಲ್ಲ. ಏನು ಮಾಡ್ಲಿಗ, ಏನು ಮಾಡ್ಲಿ ಎತ್ಕೊಂಡು ವಿಚಾರ ಮಾಡ್ತಾಳೆ ದಾನಮ್ಮ. ಯಾಕಡೆ ಹುಡುಕಿದ್ರು ಕೂಡ ಎಲ್ಲಿ ನೀರು ಅಂತಕ್ಕಂಥ ಸಿಗಬಲ್ದು. ನಾನು ಹೆಂಗೆ ಮಾಡಲಿ, ಲಿಂಗ ಪೂಜೆ ಟೈಮ್ ಐತಲ್ಲ, ನಾನು ಏನು ಮಾಡಲಿ ಎತ್ತಿಕೊಂಡು ಯಾವಾಗಿಂದ ದಾನಮ್ಮ ಅಂತಾಳ. ಮತ್ತು ನೀರಿಲ್ಲ ಅಂದ್ರೆ ನಾನು ಪೂಜೆ ಮಾಡ್ಕೊಳ್ಳೋದು ಬಿಡ್ಲೇನ, ದಿನನಿತ್ಯ ನಿಯಮ ಬಿಡ್ಲೇನು. ಸರಿ, ನೀರೇ ಬೇಕನ್ನುವಂಥದ್ದು ಏನಿಲ್ಲ. ನಾ ಏನು ಮಾಡಲಿ, ನೀನು ಲಿಂಗಕ್ಕೆ ನೀರು ಹಾಕ್ಲಿಕ್ಕಂದ್ರೆ ನೀರಿಲ್ಲ ತಿಳ್ಕೊಂಡಾಗ ಇನ್ನು ನನ್ನ ಮೈಗೆ ನೀರಲ್ಲಿ ಸಿಗ್ತಾವ. ನಾ ಏನು ಮಾಡಕ್ಕಿ, ನನ್ನ ಟೈಮ್ ಆಗ್ಯದ, ನಾ ಪೂಜೆ ಮಾಡ್ಕೊಳಕ್ಕಿ. ಹೇಳ್ತಾಳಿಲ್ಲ ಅಕ್ಕ ಮಾದೇವಿ, ಅಯ್ಯ ನೀ ಒಲಿದರೆ ಒಲಿ ಎದ್ದಿದ್ದೊಡೆ ಮಾಡು, ನಾ ನಿನ್ನ ಪೂಜಿಸನಲ್ಲದೆ ಸೈರಿಸಲಾರನೆಯ್ಯ ತಿಳ್ಕೊಂಡು ಅಕ್ಕ ಮಾದೇವಿ ಅಂತ. ಅಯ್ಯ ನೀ ಕೇಳಿದೊಡೆ ಕೇಳು, ಕೇಳದಿದ್ದೊಡೆ ಮಾಡು. ನನಗೆ ಹಾಡುದದ ಏನ್ರಿ, ನೀ ಕೇಳ್ತಿದ್ದೆ ಎತ್ಕೊಂಡು ಹಾಡಂಗಿಲ್ಲ. ನೀ ಕೇಳ್ತಿದ್ರೆ ಕೇಳು, ಬಿಟ್ಟಿದ್ರೆ ಬಿಡು. ನಿನ್ನ ಕೊಂಡಾಡೋದ್ರಿಂದ ನನ್ನ ಧರ್ಮದ ಏನ್ರಿ. ನೀ ನನ್ನ ನೋಡ್ತಿದ್ರೆ ನೋಡು, ಬಿಡ್ತಿದ್ರೆ ಅಂದ ಬಿಡು. ನನಗೆ ಲಿಂಗ ಪೂಜೆ ಮಾಡ್ಕೊಳ್ಳೋ ಟೈಮ್ ಅದ. ನೀರು ಇರಲಿ ಇರಲಾರ್ದೆ ಇರಲಿ, ನಾನು ಲಿಂಗ ಪೂಜೆ ಮಾಡ್ಕೊಳ್ಳೋ ಟೈಮ್ ಆಗ್ಯದ, ಅದಕ್ಕೆ ನಾನು ಲಿಂಗ ಪೂಜೆ ಮಾಡ್ಕೋತೀನಿ ಅಂತಂದು ದಾನಮ್ಮ ಒಂದು ಅಲ್ಲೇ ಅಡವ್ಯಾಗ ಕಾಡಿನೊಳಗೆ ಒಂದು ಗಿಡದ ಕೆಳಗೆ ಅಂದ ಕೂತ್ಕೊಂಡು ಲಿಂಗ ಪೂಜೆ ಮಾಡ್ಕೊಳಕತ್ತು. ನೀರೇ ಇಲ್ಲ. ಯುವತಿ ಅದಕ್ಕಿನ ಬಲ್ಲಿ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಪದ್ಧತಿಗೊಳಗೆ ನಮ್ಮಲ್ಲಿ ಇನ್ನೊಂದು ನಿಯಮದ, ಅಪ್ಪಿ ತಪ್ಪಿ ನಮಗಿಂದ ಆರೋಗ್ಯ ಕೆಡ್ತು ಏನ್ರಿ. ನಮಗೆ ಸ್ನಾನ ಮಾಡ್ಲಿಕ್ಕಿಂದ ಆಗಲಿಲ್ಲ, ಡಾಕ್ಟ್ರಿಂದ ಸ್ನಾನ ಮಾಡಬೇಡ್ರಿ, ನಿಮಗೆ ಜ್ವರ ಅದಾವ, ಹಿಂಗೆ ಏನ್ರಿ ಹೇಳಿದ್ರು ಒತ್ತಿಕೊಂಡ್ರೆ ನೀವು ಆ ನೀರಿನ ಜಳಕ ಬಿಟ್ರೆ ಇನ್ನೊಂದು ಜಳಕ ಮಾಡಕ್ಕೆ ಬರ್ತದೆ. ಯಾವುದು ಭಸ್ಮ ಸ್ನಾನ ಅಂತಾರೆ. ಭಸ್ಮ ಸ್ನಾನ ಅಂತಂದ್ರೆ ಅದೇ ವಿಭೂತಿನೇ ಮೈಗೆಲ್ಲ ಹಚ್ಕೊಂಡ್ರೆ ಪವಿತ್ರ ಆಗಿಬಿಡುತ್ತೆ. ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಮೈಲಿಗೆ ಮುಡಿಚಾಟ ಇದು ಯಾವುದು ಕೂಡ ಇಲ್ಲ. ಒಂದು ಸಾರಿ ಗುರುವಿನಿಂದ ಲಿಂಗ ದೀಕ್ಷೆ ತಗೊಂಡು ಏನ್ರಿ, ಗುರುವಿನಿಂದ ಲಿಂಗ ಅಂತ ಧಾರಣೆ ಮಾಡ್ಕೊಂಡ ಬಳಕ ಆ ಗುರುವಿನಿಂದ ಕಿವ್ಯಾಗಿಂದ ಮಂತ್ರ ಅಂತಕ್ಕಂಥ ಉಪದೇಶ ಆದ ಬಳಕ ನಮ್ದು ಯಾರ್ದು ಕೂಡ ಮಾಂಸ ರಕ್ತದಿಂದ ಕೂಡಿರ್ತಕ್ಕಂಥ ಶರೀರ ಒಳಗೆಲ್ಲ ನಮ್ಮ ಶರೀರದಿಂದ ಏನು ಹಾಕದ ತಗೊಂಡು ಕೇಳಿದ್ರ ಮಂತ್ರಮಯವಾಗಿರ್ತಕ್ಕಂಥ ಶರೀರ ಹಾಕದ, ಇಡೀ ಶರೀರ ನಾನು ಕೂಡ ಪವಿತ್ರ ಹಾಕದ ಏನ್ರಿ. ಅದು ಹೆಣ್ಣರಿ ಇರಲಿ ಗಂಡರಿ ಇರಲಿ, ನಮಗೆ ಯಾವುದು ಕೂಡ ಮೈಲಿಗೆ ಮುಚ್ಚಾಟ ಯಾವುದನ್ನು ಕೂಡ ಇಲ್ಲ. ಯಾವಾಗಿಂದ ದಾನಮ್ಮ ಗಿಡದ ಕೆಳಗಿಂದ ಕುತ್ಕೊಂಡು ನಾ ಏನು ಮಾಡಲಿ, ನೀರೇ ಇಲ್ಲ ತಿಳ್ಕೊಂಡಂದಾಗ ನಾ ಪೂಜೆ ಬಿಡ್ಲಕ್ಕಾಗಂಗಿಲ್ಲ, ನನ್ನ ಟೈಮ್ ಆಗ್ಯದ, ನಾ ಲಿಂಗ ಪೂಜೆ ಮಾಡ್ಕೋತೀನಿ ಅಂತಂದು ಅಂಗೈಯಾಗಿಂದ ಲಿಂಗ ಇಟ್ಕೊಂಡು ದಾನಮ್ಮಿಂದ ಲಿಂಗ ಪೂಜೆ ಮಾಡ್ಕೋತಿದ್ಲು. ಮತ್ತು ದೇವ್ರು ನೋಡಂಗಿಲ್ಲ ಏನಂತಲ್ಲ, ದೇವ್ರು ನೋಡ್ತಾನೆ. ನಾವು ಹೇಳಿನಲ್ಲಿ ನಿಮಗೆ ನಾವು ಮಾಡಿದ್ದೇನೆ ದೇವ್ರು ನೋಡ್ತಾನೇನು, ದೇವ್ರು ಕೇಳ್ತಾನೆ ಅಂತಕೊಂಡು ನಾವು ಏನು ಅಂತೀವಲ್ಲ ಎಲ್ಲವನ್ನು ಕೂಡ ನೋಡ್ತಿರ್ತಾನೆ. ಯಾಕಂದ್ರೆ ನಂಬಿಕೆ ಬೇಕು, ನಮ್ಮದು ಭಗವಂತನ ಮೇಲೆ ನಂಬಿಕೆ ಬೇಕು, ದೇವ್ರ ಮೇಲೆ ನಂಬಿಕೆ ಬೇಕು, ಶರಣರ ಮೇಲೆ ನಂಬಿಕೆ ಬೇಕು. ನಂಬಿಕೆ ಇದ್ದಾಗನೇ ಇದು ಎಲ್ಲನೂ ಕೂಡ ನಡಿಲಿಕ್ಕೆ ಸಾಧ್ಯತೆ ಬರ್ತಾಗಿ. ನಂಬಿಕೆ ಇಲ್ಲ ಅಂದ್ರೆ ಯಾವುದು ಕೂಡ ನಡೆಯಂಗಿಲ್ಲ. ಯಾವಾಗಿಂದ ದಾನಮ್ಮ ಅಂಗೈ ಒಳಗಿಂದ ಲಿಂಗ ಇಟ್ಕೊಂಡಂದ ಹಿಂಗೆ ತದೇ ಚುತ್ತಿದಿಂದ ಧ್ಯಾನ ಮಾಡಕತ್ತೇಳ ಏನ್ರಿ, ಧ್ಯಾನ ಮಾಡಕತ್ತೇಳ. ಭಗವಂತ ನಗಲಕತ್ತ ನೋಡಿ ಎಷ್ಟು ಹಠ ದಾನಮ್ಮನ.
ದಾನಮ್ಮಂದು ಎಷ್ಟು ಹಠ ನೋಡ ತಿಕ್ಕೊಂಡಂದು ಮತ್ತು ನನಗೆ ಲಿಂಗಕ್ಕೆ ಅಭಿಷೇಕ ಮಾಡಲಾರ್ದೆ ಹಾಗೆ ಪೂಜೆ ಕೂತಾಳಲ್ಲ ತಿಕ್ಕೊಂಡಂದು ಯಾವಾಗಿಂದ ಭಗವಂತನಿಗೆಂದ ಗೊತ್ತಾಗಿ ಅಂತ ಅಡವಿ ಒಳಗೆ ಅಲ್ಲೇ ಒಂದು ದೂರಿನ ಮೇಲೆ ಒಂದು ತೆಂಗಿನ ಗಿಡ ಇತ್ತತ್ತ. ಯಾವಾಗಿಂದ ಒಂದು ತೆಂಗಿನ ಗಿಡ ಇತ್ತು, ಅಡ್ಡ ದೂರ ಇರ್ತಕ್ಕಂಥ ತೆಂಗಿನ ಗಿಡ ನೇರವಾಗಿಂದ ಆಕಿನ ತಲೆ ಮೇಗೆ ಬಾಗ್ತತ್ತು. ಯಾವಾಗಿಂದ ಬಾಗಿ ಆ ಗಿಡದಾಗಿರ್ತಕ್ಕಂಥ ತೆಂಗಿನಕಾಯಿ ನಿತ್ತಲ್ಲ ಎಳೆನೀರ ತಾನಾಗಿನ ಅದಕ್ಕೆ ತೂತು ಹಾಕಿದವ್ರು ಯಾರು ನೇರವಾಗಿಂದ ತೆಂಗಿನೊಳಗಿರ್ತಕ್ಕಂಥ ತೆಂಗಿನ ನೀರ ಆ ದಾನಮ್ಮನಿಂದ ಲಿಂಗದ ಮೇಲಿಂದ ಅಭಿಷೇಕ ಮಾಡಕತ್ತಿತ್ತ ತೆಂಗಿನ ಗಿಡ. ಏನ್ರಿ, ದಾನಮ್ಮನ ಲಿಂಗಕ್ಕೆ ಅಭಿಷೇಕ ಮಾಡ್ತಿತ್ತ ತೆಂಗಿನ ಮರ. ಅದಕ್ಕಾಗಿ ಈಗ ಅಲ್ಲೊಂದು ಮಠ ಆಗ್ಯದ. ಆ ಮಠದ ಹೆಸರಿಂದ ನಾರಳ ಮಠನೇ ಅಂತಾರೆ. ಅಂದ್ರೆ ಮರಾಠಿಗಂದ ತೆಂಗಿನ ಮಠನೇ. ತೆಂಗಿನ ಮಠ ಅಂದ್ರೆ ದಾನಮಗ ತಾನಾಗಿನ ಬಾಗಿ ಆ ತೆಂಗಿನ ಒಳಗೆ ಇರ್ತಕ್ಕಂಥ ನೀರಿನಿಂದ ಆ ಲಿಂಗಕ್ಕೆಂದ ಅಭಿಷೇಕ ಮಾಡ್ಯದ ಹತ್ತಿಕೊಂಡಂದ್ರೆ ಆ ಮಠಕ್ಕೆ ಏನಂತಾರ, ನಾರಳ ಮಠ ಅಂತಾರೆ ಮರಾಠಿ ಒಳಗೆ. ನಾವೆಂದ ಕನ್ನಡದಾಗಿಂದ ತೆಂಗಿನ ಮಠ ಹತ್ಕೊಂಡು ನಾವು ಕರಿತೀವಿ. ಅಂತ ದಾನಮ್ಮ ಇಟ್ಟೆಲ್ಲ ಶಕ್ತಿ ಪಡ್ಕೊಂಡಿರ್ತಕ್ಕಂಥ ದಾನಮ್ಮ, ಭಗವಂತನನ್ನೇ 18 ವರ್ಷದಿಂದ ಭಗವಂತನನ್ನೇ ಒಲಿಸ್ಕೊಂಡಿರ್ತಕ್ಕಂಥ ದಾನಮ್ಮ. ಯಾವಾಗ ಆಕೆ ಏನು ಈ ಕದಳಿ ವನ ಅಂತಕ್ಕಂಥ ಕಂಡ್ತಲ್ಲ, ಕದಳಿ ವನ ಕಂಡು ಮನಸ್ಸಿಗೆ ಭಾಳ ಖುಷಿ ಆಯ್ತು, ಆನಂದ ಆಯ್ತದ. ಲಿಂಗ ಪೂಜೆ ಮಾಡ್ಕೊಳಂಗಾಯ್ತು. ಅಲ್ಲೆಲ್ಲ ನೀರ, ಆ ಬಾಳೆ ಗಿಡಗಳು ಏನ್ರಿ, ಅಲ್ಲಿರ್ತಕ್ಕಂಥ ಪರಿಸರ ಇದೆಲ್ಲ ನೋಡಿ ಲಿಂಗ ಪೂಜೆ ಮಾಡ್ಕೊಳಂಗೆ ಮನಸ್ಸು ಆಯ್ತತ್ತು. ಯಾವಾಗಿಂದ ಲಿಂಗ ಪೂಜೆ ಮಾಡ್ಕೊಳಂಗಿಂದ ಮನಸ್ಸಾಗಿ ಹೋಗಿ ಆ ಗಿಡದ ಕೆಳಗಿನ ಕಲ್ಲು ಹಾಕಿದ್ನಲ್ಲ, ಆ ಕಲ್ಲಿನ ಮ್ಯಾಗಿಂದ ಕುಂತಳು ಏನ್ರಿ, ಕಣ್ಣು ಮುಚ್ಚಿಂದ ಧ್ಯಾನ ಮಾಡಕತ್ಲು. ಹಿಂಗೆ ಧ್ಯಾನ ಮಾಡ್ತಾ ಮಾಡ್ತಾ ಪ್ರಾಣವನ್ನು ಮಸ್ತಕ್ಕೇರಿಸಿಬಿಟ್ರು. ನೋಡ್ರಿ, ವಯಸ್ಸೆಟ್ಟು 18 ವರ್ಷ. ನಾನು ನಿಮಗೆ ಹೇಳಿನಿ ಏನ್ರಿ, ಪ್ರಾಣಾಯಾಮ ಅಂತಕ್ಕಂಥದ್ದು ಬಹಳ ದೊಡ್ಡದು. ಯಾವಾಗಿಂದ ಕಣ್ಣು ಮುಚ್ಚಂದಕ್ಕೆ ಯೋಗ ಮಾಡ್ಲಕತ್ತಾಳೆ, ಒಂದು ಕಡೆಗಿಂದ ಭಗವಂತನ ಧ್ಯಾನ ಮಾಡ್ತಾಳ, ಇನ್ನೊಂದು ಕಡೆಗಿಂದ ಯೋಗ ಮಾಡ್ತಾ ಮಾಡ್ತಾ ಹಿಂಗೆ ಎರಡು ಕೂಡ ಧ್ಯಾನ ಮುದ್ರೆ ಒಳಗಿಂದ ಕುಂತು ದಾನಮ್ಮ ಯಾವಾಗಿಂದ ಧ್ಯಾನ ಮಾಡ್ತಾ ಮಾಡ್ತಾ ತನ್ನ ಪ್ರಾಣವನ್ನು ತನ್ನ ಮಸ್ತಕ್ಕಿಂದ ಏರಿಸ್ಕೊಂಡ ಕುಂತು, ತನ್ನ ಮಸ್ತಕ್ಕಿಂದ ಏರಿಸ್ಕೊಂಡು ಕುಂತು. ಆ ಹೊಲದ ಮಾಲಕ ಬಂದ, ನೋಡ್ದ, ಏನ್ರಿ ಹಣಿ ತುಂಬ ವಿಭೂತಿ, ಇಷ್ಟಾಗಲಿಂದ ಕುಂಕುಮ, ಮೂಗಿನಾಗಿಂದ ದೊಡ್ಡ ನತ್ತ, ಏನ್ರಿ ಕಿವಿಯಾಗಿಂದ ಓಲೆಗಳು, ಕೈ ತುಂಬ ಬಳಿ. ಏನ್ರಿ ಅವಳು ಕುಂತಿದ್ದು ನೋಡಿದ್ರ ಏನ್ರಿ ಅವನಿಗೆ ಆಶ್ಚರ್ಯ ಆಗಿಬಿಡ್ತು. ಮಾತಾಡ್ಸದ ಏನು ಮಾಡಿದ್ರು ಕೂಡ ದಾನಮ್ಮ ಕಣ್ಣು ತೆಗಿಲಿಲ್ಲ. ಅವನು ಅಲ್ಲೇ ಬಸವ ಕಲ್ಯಾಣ ಸಮೀಪದೊಳಗೆ ಇರ್ತಕ್ಕಂಥವ, ಶರಣರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದವ. ಈಗ ಅಪ್ಪಿತಪ್ಪಿ ಅವಳ ಪೂಜೆ ಅಂದ ನಾನು ಅವಳು ಧ್ಯಾನಕ್ಕೆ ಕೂತಿದ್ದೆ ಅಂದ ಎಬ್ಬಿಸಿದ್ನೆ ಅಂತಂದ್ರೆ ಶರಣರ ಶಾಪ ನನಗೆ ತಡ್ತದ. ಅವಳ ಮನಸ್ಸಿಗೆ ಅಂದ ಏನೂ ಮಾಡಬಾರ್ದತ್ತು ಕುಣಂದು ಸುಮ್ಮನೆ ದಿನ ಹೋಗಿ ಅಂದ ಆಕಿನ ಮುಂದೆ ಕುಂದ್ರವ. ಅಂದ್ರೆ ಯಾವಾಗ ಕಣ್ಣು ತೆಗಿತಾಳ ಅವಳಿಗೆ ಪ್ರಸಾದ ಮಾಡಿಸ್ಬೇಕ, ನಾವು ಹಾಗೆ ಊಟ ಮಾಡಿಸ್ಬೇಕ, ನಾವು ಯಾವಾಗಿಂದ ಪ್ರಸಾದ ಮಾಡಿಸ್ಬೇಕ, ನಾವ ದಿನ ಹೋಗಿ ಕುಂದ್ರವ. ಏನು ಸಂಜೆ ಆದ ಕೂಡ ಮತ್ತೆ ತನ್ನ ಮನೆಗೆ ಬರವ. ಮನೆಗೆ ಬಂದಿಂದ ಹೆಂಡತಿ ಮಕ್ಕಳಿಗೆ ನಾವ ಏನು ಅದು ಒಟ್ಟ ಆ ಹೆಣ್ಣು ಮಗಳಿಂದ ಕಣ್ಣೆ ತೆಗೆದು ನೋಡೋವಳ್ಳು. ಅವಳು ಧ್ಯಾನದಿಂದ ಹೇಳೋವಳ್ಳಗಳ ಏನು ಮಾಡಲಿ ತಗೊಂಡು ಕಮ್ಮಿ 8 ದಿವಸ 41 ದಿವಸ ಹಂಗೆ ಕೂತಾಳ. ನೀರಿಲ್ಲ, ಅನ್ನಿಲ್ಲ, ಸ್ನಾನ ಇಲ್ಲ, ಏನ್ರಿ ಕಣ್ಣು ತೆಗೆಯೋದಿಲ್ಲ, ಮತ್ತೊಂದು ನೋಡೋದಿಲ್ಲ, ಏನೂ ಇಲ್ಲ. ಯಾವಾಗಿಂದ 41 ದಿನಗಳ ಪರಂತರವಾಗಿ ದಾನಮ್ಮ ಆ ಗಿಡದಗಳಿಂದ ಕುಂತಕ್ಕಿಂದ ಹೇಳಲಿಲ್ಲ. ಹಂಗೆ ಧ್ಯಾನ ಮಾಡ್ಕೋತಿಂದ ಕುಂತಳು. ಕೊಡೆಗಿಂದ 41 ದಿವಸ ಆದ ಬಳಿಕ ಅವ ಹೊಲದ ಮಾಲಕ್ಕಿಂದ ಎದುರಿಗೆ ಕುಂತಿದ್ದ. ಏನು ತಿಳಿತು ಏನಿಲ್ಲೋ, ಸಾವಕಾಸ ಕಣ್ಣು ತೆಗಲು ದಾನಮ್ಮ. ಯಾವಾಗಿಂದ ಕಣ್ಣು ತೆಗಲು, ಅವಾಗಿಂದ ಇವ ಉದ್ದಕ್ಕಿಂದ ನಮಸ್ಕಾರ ಮಾಡಿ, ತಾಯಿ ನೀ ಯಾರು, ಏನಿದು ನನ್ನ ಹೊಲದಾಗಿಂದ ನೀನು 41 ದಿನಗಳ ಪರಂತರವಾಗಿ ನಿನಗೆ ಯಾವ ಶರೀರ ಮೇಗಿಂದ ಅರಿವಿಲ್ಲ, ಯಾವುದು ಕುಣದ ಇರ್ಲಾರ್ದೇನೆ. ನೋಡ್ರಿ ದಾನಮ್ಮ ಹಿಂಗೆ ಧ್ಯಾನಕ್ಕಿಂದ ಕುಂತ್ರ ಮೈ ಮೇಲಿಂದ ಹಾವು ತಿರುಗಾಡಿದ್ರು ಕೂಡ ಆಕೆಗೆ ಅರಿವಿದ್ದಿದ್ದಿಲ್ಲ, ಮೈ ಮೇಲಿಂದ ಚೇಳುಗಳ ತಿರುಗಾಡಿದ್ರು ಅರಿವಿದ್ದಿದ್ದಿಲ್ಲ. ಏನ್ರಿ ಮೈಯೆಲ್ಲ ಇರಿಬುಗಳನ್ನು ತಿರುಗಾಡ್ತಿದ್ವು. ಯಾಕಂದ್ರೆ ಗಿಡಕ್ಕಿಂದ ಬೆನ್ನು ಹಚ್ಚಿ ಕುಂತಾಳಲ್ಲ, ಆ ಗಿಡಕ್ಕಿಂದ ಏರಿರ್ತಕ್ಕಂಥ ಇರಿಬುಗಳೆಲ್ಲ ಆಕಿನ ಮೈ ತುಂಬ ಓಡಾಡ್ತಿದ್ದು. ಆದರೂ ಕೂಡ ದಾನಮ್ಮಿಗಿಂದ ಅರಿವಿದ್ದಿದ್ದಿಲ್ಲ. ತಲೆಗೂದಲೆಲ್ಲ ಗಂಟು ಕಟ್ಟಿದ್ದು. ಯಾವಾಗಿಂದ ಧ್ಯಾನ ಮಾಡಿ ಯಾವಾಗಿಂದ ಕಣ್ಣು ತೆಗೆದು ಹೊಲದ ಮಾಲಕಂದ, ತಾಯಿ ನೀ ಯಾರು, ನೀ ಎಲ್ಲಿಗೆ ಹೊಂಟಿದಿ, ಏನು 41 ದಿನಗಳ ಪರಂತರವಾಗಿ ಈ ಬಡವನ ಹೊಲದಾಗ ನೀನು ತಪಸ್ಸು ಮಾಡೋದಿಲ್ಲ, ಅನುಷ್ಠಾನ ಮಾಡೋದಿಲ್ಲ, ನನ್ನ ಜನ್ಮ ಅಂತಕ್ಕಂಥ ಸಾರ್ಥಕ ಆಯ್ತು ನನ್ನವ. ನಿನಗೆ ದಿನ ಬರಬೇಕು, ನೀ ಕಣ್ಣು ತೆಗಿತಿದಿ, ನಿನ್ನ ಪ್ರಸಾದ ಮಾಡಿಸ್ಬೇಕಂತಕೊಂಡು ಹಂಬಲು ಬಾಳಿತ್ತು. ಇವತ್ತು ಕಣ್ಣು ತೆಗೆದಿಲ್ಲವ, ನಿನ್ನ ಪ್ರಸಾದ ತರ್ತೀನಿ, ನೀ ಪ್ರಸಾದ ಮಾಡ್ಬೇಕಂತಕೊಂಡಂದಾಗ ದಾನ ಮಂದ್ಲು, ತಮ್ಮ ನಾ ಹಂಗೆ ಊಟ ಮಾಡಂಗಿಲ್ಲೋ, ನಾ ಹಂಗೆ ಪ್ರಸಾದ ತೊಗೊಳಲ್ಲ. ಮತ್ತೆ ಹೆಂಗೆ ತೊಗೋತೀವ, ಕಲ್ಯಾಣ ಸಮೀಪದಲ್ಲಪ್ಪ. ಕಲ್ಯಾಣದಾಗಿರ್ತಕ್ಕಂಥ ಬಸವಣ್ಣವ್ರೇನು ಲಕ್ಷದ ಮೇಲೆ 96,000 ಜಂಗಮರಿಗೇನು ಪ್ರಸಾದ ಮಾಡಿಸ್ತಿದ್ರಲ್ಲ, ಆ ಜಂಗಮರಿಂದ ಬಂದು ಏನ್ರಿ ಲಕ್ಷದ ಮೇಲೆ 96,000 ಜಂಗಮರಿಗೆ ನೀ ಊಟ ಮಾಡಿಸ್ತೀನಿ ಅಂತಂದ್ರೆ ನಾ ಪ್ರಸಾದ ಮಾಡ್ತೀನಿ ಅಂದ್. ಏನ್ರಿ
ನಿನ್ನ ಹೊಲಕ್ಕೆಂದ ಕರೆಸಿ ಲಕ್ಷದ ಮೇಲೆ 96,000 ಜಂಗಮರಿಗೆಂದ ನೀ ಕರೆಸದ ಬಳಕ ಅವ್ರು ಪ್ರಸಾದ ಆದ ಬಳಕ ನಾ ಪ್ರಸಾದ ಮಾಡ್ತೀನಿ ಅಂತ ತಿಳ್ಕೊಂಡು ಅಂದ್ಲು. ಅವ ಅಂದ ಹೊಲದ ಮಾಲಕ, ಯವ್ವ ಅಷ್ಟು ಜನರಿಗೆ ಉಣಸಟ್ಟು ನನ್ನ ಹತ್ರ ಇಲ್ಲ, ಅಷ್ಟು ಜನರಿಗೆಂದ ಪ್ರಸಾದ ಮಾಡಿಸಟ್ಟು ನನ್ನ ಹತ್ರ ಇಲ್ಲ. ಭಾಳ ಅಂದ್ರೆ ಒಂದು 100 ಮಂದಿಗೆ ಮಾಡಿಸ್ಯಾನು, ಬೇಡ ಒಂದು 500 ಜನರಿಗೆಂದ ಮಾಡಿಸ್ಯಾನು. ನನ್ನ ಮನೆಗೆ ಇದ್ದಿದ್ದೆಲ್ಲ ಸಂಪತ್ತು ಹಾಕಿದ್ರ